ಸುಪರ್ಣ ಇವ ನಾಗಂ ಅಂತ ಬರೀತಾರೆ. ಗರುಡ ಹಾವನ್ನ ಸ್ವೀಕಾರ ಮಾಡಿ ಅದನ್ನು ಹಿಡಿದುಕೊಂಡು ಬಿಸಾಡ್ತಾನೋ ಗರುಡ, ಅದೇ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ಪಂಚವಿಂಶತಿಂ ಅಂತ, ಅಂದರೆ 25 ಬಿಲ್ಲಿನ ಅಳತೆ 25 ಅಷ್ಟು ಅಳತೆ ಏನು ದೂರ ಇದೆ ಆ ದೂರದವರೆಗೆ ಅನಾಯಾಸವಾಗಿ ಕೃಷ್ಣ ಪರಮಾತ್ಮ ಅವರನ್ನೆಲ್ಲ ಎಸೆದ ಅಂತ ಬರುತ್ತೆ. ಇಲ್ಲಿ ಇನ್ನೂ ಸ್ವಾರಸ್ಯ ಅಂತಂದರೆ ಅವರು ವರ್ಣನೆ ಮಾಡ್ತಾರೆ ಅವರು ಯುದ್ಧ ಮಾಡೋದು ಹೇಗೆ ಅಂತ. ನಾವೆಲ್ಲ ಈಗಿನ ಯುದ್ಧ ನೋಡ್ತೀವಲ್ಲ, ಈಗಿನ ಏನೇನು ಯುದ್ಧಗಳನ್ನು ನೋಡ್ತೀವಿ ಆ ಕ್ರಮವನ್ನೇ ಆಗಲೂ ಕೂಡ ಕಾಣ್ತೇವೆ. ಅದೆಲ್ಲ ವರ್ಣನೆ ಇದೆ, ಚೆನ್ನಾಗಿದೆ ಆ ವರ್ಣನೆಗಳು. ಅವರ 2 ಕಾಲನ್ನು ಹಿಡ್ಕೊಳ್ತಾನಂತೆ ಕೃಷ್ಣ, ಗರ ತಿರುಗಿಸಿ ಬಿಸಾಡ್ತಾನಂತೆ. ಒಂದ್ಸಲಿ ಹಿಂಗೆ ಆಟ ಆಡ್ತಾನಂತೆ, ಚೆಂಡಿನಂತೆ ಆಟವಾಡ್ತಾನಂತೆ. ಮತ್ತೆ ಅವರು ಕೈ ಹೊಡ್ಕೊಳ್ತಾರಂತೆ, ಕಾಲು ತೊಡೆ ಹೊಡ್ಕೊಳ್ತಾರಂತೆ, ಆಮೇಲೆ ಸುತ್ತುವರಿತಾ ಇರ್ತಾರಂತೆ. ಈ ಕಬಡ್ಡಿ ಆಡ್ತಾರಲ್ಲ ಆ ರೀತಿ ಬೇರೆ ಬೇರೆ ಥರದ ಆ ಭಂಗಿಗಳನ್ನು ಈ ಭಾಗವತದಲ್ಲಿ ವರ್ಣನೆ ಮಾಡಿದ್ ಕಾಣಬಹುದು. ಆ ಭಂಗಿಯಲ್ಲಿ ಅನುಭವಕ್ಕೆ ಬರೋ ರೀತಿಯಲ್ಲಿ ವರ್ಣನೆ ಇದೆ. ಅದನ್ನು ಮಾಡ್ತಾ ಕೃಷ್ಣ ಪರಮಾತ್ಮ ಮತ್ತೆ ಬಲರಾಮ ಇಬ್ಬರೂ ಕೂಡ ಈ ಮಲ್ಲರನ್ನ ಭಂಗ ಮಾಡಿದ ಅಂತ ಈ ರೀತಿ ವರ್ಣನೆ ಇದೆ. ಇದೆಲ್ಲ ಉದ್ದೇಶ ರಾಯರಲ್ಲಿ ಹೇಳ್ತಾ ಇರೋದು ಇದರ ಸ್ಮರಣೆ ಆಗಲಿ ಅಂತ. ಚಾಣೂರ ಪೂರ್ವಾನಪಿ ಅಂತ ಮಾತನಾಡ್ಬಿಟ್ರು. ಬರೀ ಚಾಣೂರ ಅಂತ ಇವರು ಗ್ರಹಿಸಿದ್ದು, ರಾಯರು ಬರೀ ಚಾಣೂರನನ್ನ ಮಾತ್ರ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಿಕ್ಕಿದವ್ರನ್ನ ಯಾಕೆ ಉಲ್ಲೇಖ ಮಾಡಲಿಲ್ಲ ಅಂದರೆ ನಾವು ಮತ್ತಲ್ಲಿ ಹೋಗ್ಬೇಕು ಭಾಗವತಕ್ಕೆ ಎನ್ನುವ ದೃಷ್ಟಿ. ಅದನ್ನು ಮಹಾತ್ಮರು ಯಾವತ್ತೂ ಕೂಡ ಸಂಪೂರ್ಣವಾಗಿ ತಮ್ಮ ಸಾರ ಸಂಗ್ರಹ ಕೃತಿಗಳಲ್ಲಿ ನಿರೂಪಣೆ ಮಾಡೋದೇ ಇಲ್ಲ. ಅದಕ್ಕೆ ಸಾರ ಸಂಗ್ರಹ ಅಂತ ಏನು ಬೇಕೋ ಆ ಸಾರ ಇಟ್ಟಿದ್ದೀವಿ. ಸ್ವಲ್ಪ ವಿಸ್ತಾರ ನೀವು ಅದನ್ನು ಪಡ್ಕೊಂಡು ಪಾನ ಮಾಡ್ಕೊಳ್ಬೇಕು, ಕುಡಿಬೇಕು ಆ ಸಾರನ ಅಂದರೆ ಸ್ವಲ್ಪ ಇಡೀ ಭಾಗವತ ಬೇರೆ ಅದನ್ನು ಓದಲೇಬೇಕು. ಅಲ್ಲಿ ಹೇಳ್ತಾ ಇನ್ನೊಂದು ಅದ್ಭುತವಾದ ವಿಷಯ ಇದೇ ಸಂದರ್ಭದಲ್ಲಿ ಬರುತ್ತೆ. ಕೃಷ್ಣ ಪರಮಾತ್ಮ ಒಬ್ಬೊಬ್ಬರಿಗೆ ಒಂದೊಂದು ಕಂಡ ಅಂತ ಒಂದೊಂದು ರೀತಿಯಲ್ಲಿ. ನಾವು ರಸಗಳನ್ನು ಹೇಳ್ತೀವಿ. ರಸಗಳೆಷ್ಟು ಅಂತಂದರೆ 9, 10, 11 ಅಂತ. ಇದ್ಯಾವ ರಸಗಳು? ನಾವು ಕೇಳಿದ ಷಡ್ವಿಧ ರಸಗಳಷ್ಟೇ. ಉಪ್ಪು, ಸಿಹಿ, ಖಾರ ಇವೆಲ್ಲ ಕೇಳಿರ್ತೀವಿ. ಆದರೆ ಇಲ್ಲಿ ಬರುವಂತಹ ರಸಗಳು ಬೇರೆ. ಇದನ್ನು ಅಲಂಕಾರ ಶಾಸ್ತ್ರಗಳಲ್ಲಿ ನಾವು ರಸಗಳು ಅಂತ ಕೇಳ್ತೇವೆ. ವರ್ಣನೆ ಮಾಡಬೇಕಾದ್ರೆ, ಕಾವ್ಯ ವರ್ಣನೆ ಮಾಡಬೇಕಾದ್ರೆ ವೀರಾವೇಶ ವರ್ಣನೆ ಮಾಡಿದ್ರೆ ವೀರರಸ, ಶೃಂಗಾರವಾದ ವಿಷಯಗಳನ್ನು ಹೇಳ್ತಾ ಇದ್ರೆ ಶೃಂಗಾರ ರಸ ಅಂತ ಹೀಗೆ ಒಂದೊಂದು ವಿಷಯಗಳನ್ನು ಹೇಳ್ತಾರೆ. ಇಲ್ಲಿ ಕೃಷ್ಣ ಪರಮಾತ್ಮ ಈ ಕಂಸನ ಹತ್ರ ಬರಬೇಕಾದ್ರೆ ಆ ರಂಗಸ್ಥಳ, ಯುದ್ಧ ಮಾಡುವ ಸ್ಥಳಕ್ಕೆ ಬಂದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಂಡ. ಎಲ್ಲ ರಸಗಳು ಕಾಣ್ತಂತೆ, 9 ರಸಗಳು ಕಾಣುತ್ತಂತೆ. ಒಬ್ಬೊಬ್ರಿಗೆ ಒಂದೊಂದು ರಸದ ಅನುಭವ ಆಯಿತು ಅಂತ ವರ್ಣನೆ ಮಾಡ್ತಾರೆ. ಅದೇನು ಆ ಶ್ಲೋಕ ನೋಡಿ. ಮಲ್ಲಾನಾಮ ಶನಿಹಿ, ಮಲ್ಲರಿಗೇನು ಅಂತಂದ್ರೆ ವಜ್ರಾಯುಧದಂತೆ ಬಂದ ಕೃಷ್ಣ ಅಂದ್ರೆ ರೌದ್ರ ರೂಪ. ಮಲ್ಲರಿಗೆ ಹೆದರಿಕೆ ಪ್ರಾರಂಭ ಆಯಿತು, ರೌದ್ರ ರಸ ಪ್ರಕಟ ಆಯಿತು. ಯಾರಿಗೆ? ಮಲ್ಲರಿಗೆ. ಇನ್ನು ನೃಣಾಂ ನರವರಹ, ಸಾಮಾನ್ಯ ಜನರಿಗೆ ಅದ್ಭುತ ರಸ. ಇಂತಹ ಒಂದು ಸೌಂದರ್ಯ, ಎಂತಹ ಒಳ್ಳೆಯ ಲಕ್ಷಣ ಅವರ ದೇಹ ರಚನೆ, ಎಂಥ ದೇಹವನ್ನು ನೋಡಿದೆ ಕೃಷ್ಣನ ದೇಹ, ಸೌಂದರ್ಯೋಪೇತವಾದ ಲಕ್ಷಣ ಕೂಡಿರುವಂತಹ ದೇಹ, ಅದ್ಭುತದ ರಸದ ಅನುಭವ ಆಯ್ತಂತೆ ಎಲ್ಲ ಸಾಮಾನ್ಯ ಜನರಿಗೆ. ಸ್ತ್ರೀಯರಿಗೆ ಶೃಂಗಾರ ರಸದ ಅನುಭವ ಆಯ್ತಂತೆ. ಸಾಕ್ಷಾತ್ ಮನ್ಮಥನೇ ಬರ್ತಾ ಇದ್ದಾನೆ ಅಂತ, ಮನ್ಮಥ ಜನಕ ಅವನು. ಆ ಮನ್ಮಥನ ಅನುಭವ ಅನ್ನೋದು ನಮ್ಮ ಪರಿಚಯಕ್ಕೆ ಮಾಡಿಸಿದ್ದಷ್ಟೇ. ಆದ್ದರಿಂದ ಸ್ತ್ರೀಯರಿಗೆ ಶೃಂಗಾರ ರಸ ಅನುಭವ ಆಯ್ತಂತೆ. ಇನ್ನು ಗೋಪಾನಾಂ ಸ್ವಜನಃ ಮೂರ್ತಿಮಾನ್ ಅಂತ ಬರೀತಾರೆ. ಅಂದರೆ ಗೊಲ್ಲರಿಗಾಗಬೇಕಾದ್ರೆ ಅದಕ್ಕೆ ನಾಟಕ ಅಂದರೆ ಹಾಸ್ಯರಸ ಪ್ರಕಟ ಆಯ್ತಂತೆ. ಯಾಕೆ ಅಂದರೆ ಅವನ ಚರಿತ್ರೆಗಳೆಲ್ಲ ಗೋಪರಿಗೆ ನೆನಪಿದೆ. ಅವನ ತುಂಟಾಟಗಳು, ಬಾಲ್ಯಲೀಲೆಗಳೆಲ್ಲ ನೆನಪಾಗ್ತಾ ಇದೆ. ಈ ಯುದ್ಧಕ್ಕೆ ಬರ್ತಾ ಇದ್ದಾನೆ, ಅವೆಲ್ಲ ನೆನಪಾಗಿ ಅವರಿಗೆಲ್ಲ ಹಾಸ್ಯರಸದ ಅಭಿವ್ಯಕ್ತಿ ಆಗ್ತಾ ಇದೆ ಅಂತ ವರ್ಣನೆ ಮಾಡ್ತಾರೆ. ಇನ್ನು ದುಷ್ಟರಿಗಾಗಬೇಕಾದ್ರೆ ಯಾರ್ಯಾರು ಅಲ್ಲಿ ದುಷ್ಟರು ಜನರು ಇದ್ರು ಅವರಿಗೆಲ್ಲ ವೀರರಸ, ಹೆದರಿಕೆ ಆಗ್ತಾ ಇದೆ. ವೀರನಾದ ವ್ಯಕ್ತಿ ಮುಂದಕ್ಕೆ ಬರ್ತಾ ಇದ್ದಾನೆ. ಇನ್ನು ಕ್ಷಿತಿಭೃತಾಂ ಶಾಸ್ತ ಸ್ವಪಿತ್ರೋಹ ಶಿಶುಹು ಅಂತ. ಇನ್ನು ತಂದೆ ತಾಯಿಗಳಿಗೆ ಅವರಿಗೆ ವಾತ್ಸಲ್ಯ ರಸ ಬರ್ತಾ ಇದೆ, ಮಗು ಬರ್ತಾ ಇದೆ ಅಂತ ಅವರ ಭಾವನೆ ತಂದೆ ತಾಯಿಗಳಿಗೆ. ಅಲ್ಲಿ ವೀರ ಅವನು ಯುದ್ಧ ಮಾಡ್ಲಿಕ್ಕೆ ಬಂದ ಅದ್ಯಾವುದು ಕಾಣ್ತಾ ಇಲ್ಲ. ತಂದೆ ತಾಯಿಗಳಿಗೆ ಅವನು ಯುದ್ಧ ಮಾಡ್ಲಿಕ್ಕೆ ಬಂದರೂ ತನ್ನ ಮಗು ಅನ್ನುವ ಒಂದು ಕಾರುಣ್ಯ ಭಾವ, ವಾತ್ಸಲ್ಯ ರಸ ಕಾಣ್ತಾ ಇದೆಯಂತೆ ಆ ಕೃಷ್ಣನ ತಂದೆ ತಾಯಿಗಳಿಗೆ. ಇನ್ನು ಕಂಸನಿಗೆ ಮೃತ್ಯುದೇವತೆನೇ ಬರ್ತಾ ಇದೆ, ಪಾಶ ಹಾಕಿದೆ, ನನಗೆ ಇನ್ನು ಎಳ್ಕೊಂಡು ಹೋಗ್ತಾನೆ ಅನ್ನುವ ಭಾವನೆಯಲ್ಲಿ ಅವನಿದ್ದಾನೆ, ಭಯಾನಕ ರಸ ಅವನಿಗಂತೆ. ಇನ್ನು ನಾರದಾದಿ ಋಷಿಗಳು ನೋಡ್ತಾ ಇದ್ದಾರೆ ಈ ಪ್ರಸಂಗವನ್ನ, ಅವರಿಗೆ ಶಾಂತರಸ ಆಯಿತು. ಇನ್ನ ಭೂಭಾರ ಹರಣ ಆಯಿತು, ಇನ್ನು ಕಂಸನ ವಧೆ ಇನ್ನೇನು ಸಮೀಪದಲ್ಲಿ ಆಗತ್ತೆ ಅಂತ ಶಾಂತರಸದ ಅನುಭವ ಆಯಿತು. ಇನ್ನು ಯಾದವರಿಗೇನು ದಯಾರಸ, ಎಂತಹ ಕಾರುಣ್ಯ ಭಗವಂತ ಎಲ್ಲೋ ಇದ್ದ, ಇಂಥೆಲ್ಲ ನಟನೆಗಳನ್ನು ಮಾಡಿಕೊಂಡು ಈಗ ಬಂದು ಕಂಸನನ್ನ ಕೊಂದು ನಮಗೆಲ್ಲರಿಗೂ ಕೂಡ ಅನುಗ್ರಹ ಮಾಡ್ತಾ ಇದ್ದಾನೆ, ದಯಾರಸದ ಪ್ರಾದುರ್ಭಾವ ಆಯಿತು ಅಂತ ಈ ರೀತಿ
ನವರಸಗಳ ಪ್ರಾದುರ್ಭಾವ ಆಯ್ತಂತೆ. ಕೃಷ್ಣ ಪರಮಾತ್ಮ ಯುದ್ಧಕ್ಕೆ ಬಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಣ್ತಾ ಇದ್ದ ಅನ್ನುವ ಸುಂದರವಾದ ವರ್ಣನೆ ಈ ಭಾಗವತ ದಶಮಸ್ಕಂದದಲ್ಲಿ ಬರುತ್ತೆ. ಆ ಅಂಶವನ್ನು ಇಲ್ಲಿ ಚಾಣೂರ ಪೂರ್ವಾನಪಿ ಅಂತ ಈ ಪ್ರಸಂಗವನ್ನು ಉಲ್ಲೇಖ ಮಾಡ್ತಾ ರಾಯರು ಅದರ ಸ್ಮರಣೆಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಈ ಪಂಕ್ತಿಗಳಲ್ಲಿ. ಯದ್ಯಪಿ ಇರೋ ರಸಗಳು ನೋಡಿ 11 ರಸಗಳು ಅಂತ ಹೇಳ್ತಾರೆ. ಆ ಶ್ಲೋಕ ಹೀಗಿದೆ: ರೌದ್ರೋದ್ಭುತಶ್ಚ ಶೃಂಗಾರ ಹಾಸ್ಯಂ ವೀರೋ ದಯಾ ತಥಾ ಭಯಾನಕಶ್ಚ ಬೀಭತ್ಸಃ ಶಾಂತಃ ಸಪ್ರೇಮ ಭಕ್ತಿಕಃ ಅಂತ. ಈ ಸಾಮಾನ್ಯವಾಗಿ ಈ ಅಲಂಕಾರ ಶಾಸ್ತ್ರದವ್ರು ಏನಿದ್ದಾರೆ, ಅಲಂಕಾರ ಅಂದರೆ ಕಾಳಿದಾಸನ ನಾಟಕ ಎಲ್ಲ ಕಾವ್ಯಗಳಿದೆಯಲ್ಲ ಅವೆಲ್ಲ ಅಲಂಕಾರ ಶಾಸ್ತ್ರ. ಅಲಂಕಾರ ಶಾಸ್ತ್ರದವರು ಎಲ್ಲ ರಸಗಳನ್ನು 11 ರಸ ಅಂತೆಲ್ಲ ಒಪ್ಪಲ್ಲ. ಅವರ ಪ್ರಕಾರ ಬಹಳ ಕಡಿಮೆ ರಸ, 9 ಒಪ್ಪಲ್ಲ ಅವರ ಪ್ರಕಾರ, ರಸ ಅಷ್ಟು ಒಪ್ಪಲ್ಲ. ಆದರೆ ಈ ಭಾಗವತದಲ್ಲಿ ಇಷ್ಟೆಲ್ಲ ರಸಗಳ ನಿರೂಪಣೆ ಮಾಡಿ ಅದರ ಖಂಡನೆ ಮಾಡ್ತಾ ಇರೋದು. ಅಲಂಕಾರ ಶಾಸ್ತ್ರದಲ್ಲಿ ಹೇಳಿದಂತೆ ಅಷ್ಟೇ ರಸಗಳಲ್ಲ, ಇದೆಲ್ಲ ರಸಗಳ ಅಭಿವ್ಯಕ್ತಿ ಆಗ್ತಾ ಇದೆಯಲ್ಲ, ಇದೆಲ್ಲ ನಮ್ಗೆ ಅನುಭವಿಸಿದ ಸಾಕ್ಷಾತ್ ವೇದವ್ಯಾಸರೇ ಹೇಳಿದ್ದಾರೆ. ವೇದವ್ಯಾಸರೇ ಹೇಳಿದ್ದಾರೆ ಅಂತಂದ ಮೇಲೆ ಅವ್ರು ಹೇಳದೇ ಇರೋ ವಿಷಯ ಯಾವುದೂ ಇಲ್ಲ. ಅವ್ರೇನು ಹೇಳಿದಾರೋ ಅದೇ ಬೇರೆ ಕಡೆ ಇರಬೇಕು ಅಂತ ನಮಗೆ ಗೊತ್ತೇ ಇದೆ. ಯದಿಹಾಸ್ತಿ ತದನ್ಯತ್ರ ಅಂತ ಬಹಳ ಪ್ರಸಿದ್ಧವಾದ ಮಾತು. ಅಂದಮೇಲೆ ಎಲ್ಲ ಇಡೀ ಸಮಸ್ತ ಸಂಸ್ಕೃತ ವಾಂಗ್ಮಯಕ್ಕೆ ಮೂಲವಾದ ಭಾಗವತದಲ್ಲೇ ಸ್ಪಷ್ಟವಾಗಿ ಈ ವಾಕ್ಯಗಳಲ್ಲಿ ಇಷ್ಟಿಷ್ಟು ರಸಗಳಿದೆ ಅಂತ ಹೇಳಬೇಕಾದ್ರೆ ಅವರು ಕೇವಲ ಅಲಂಕಾರ ಶಾಸ್ತ್ರದವರು ಇಷ್ಟೇ ರಸಗಳು ಅಂತ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾರೆ. ಅದೆಲ್ಲ ಇಲ್ಲ ಅಂತ ಅವರು ಪರಿಗಣನೆ ಮಾಡದೇ ಇರೋ ರಸ ಅಲಂಕಾರ ಶಾಸ್ತ್ರದವರು ಇದೆ. ಭಕ್ತಿ ರಸ, ಶಾಂತರಸ ಇದೆಲ್ಲ ಪರಿಗಣನೆ ಮಾಡಿಲ್ಲ ಅವರು. ಇತ್ತೀಚಿನವ್ರು ಯಾರೋ ಒಬ್ಬೊಬ್ಬರು ಶುರು ಮಾಡ್ಕೊಂಡಿದ್ದಾರೆ. ಚೈತನ್ಯ ಸಂಪ್ರದಾಯದವರು ಭಕ್ತಿರಸ ಅಂತ ಅವರು ಅದಕ್ಕೆ ಜಾಸ್ತಿ ಪ್ರಾಧಾನ್ಯವನ್ನು ಕೊಟ್ಟುಕೊಂಡು ನಿರೂಪಣೆ ಮಾಡಿದ್ರು. ಇದೇ ಭಾಗವತದ ಹಿನ್ನೆಲೆಯಲ್ಲಿ ಅವರು ಭಕ್ತಿರಸವನ್ನು ಹೆಚ್ಚು ಅವಲಂಬಿಸಿಕೊಂಡು ಹೋದರು. ಅಂತೂ ಭಕ್ತಿರಸ, ಪ್ರೇಮರಸ, ಶಾಂತರಸ, ಇಲ್ಲಿ ಭಕ್ತಿರಸ ಅನ್ನೋದ್ರ ಬಗ್ಗೆ ವಿವರಣೆ ಮಾಡಿದ್ದಿಲ್ಲ. ಆದರೆ ನಾರದಾದಿ ಯೋಗಿಗಳಿಗೆ ಆ ಭಗವಂತ ಕಂಡಾಗ ಶಾಂತತೆ ಹೇಗೆ ಉಂಟಾಯಿತೋ ಭಕ್ತಿಯೂ ಕೂಡ ಅಲ್ಲಿ ಇತ್ತು. ಹಾಗಾಗಿ ಈ ಶ್ಲೋಕದಲ್ಲಿ 9 ರಸ ನಿರೂಪಣೆ ಮಾಡಿದ್ದಾರೆ ಅಂತಲ್ಲ, ಆ ಭಕ್ತಿರಸವೂ ಇದ್ದೇ ಇದೆ. ಅದನ್ನು ಬಾಯ್ಬಿಟ್ಟು ಹೇಳಿಲ್ಲ ಅಷ್ಟೇ. ಆ ಶಾಂತರಸದ ಜೊತೆಗೆ ಭಕ್ತಿಯನ್ನು ಕೂಡ ತಗೊಳ್ಬೇಕು. ಮತ್ತೆ ಇನ್ನೊಂದು ಇಲ್ಲಿ ಬರದೇ ಇರೋದು ಪ್ರೇಮರಸ ಅಂತ. ಪ್ರೇಮರಸ ಇಲ್ವಾ? ಕಾರುಣ್ಯ, ಮಕ್ಕಳ ಮೇಲೆ ತಂದೆ ತಾಯಿಗಳಿಗೆ ಕಾರುಣ್ಯ ಇರೋ ಜೊತೆಗೆ, ವಾತ್ಸಲ್ಯ ರಸ ಇರೋ ಜೊತೆಗೆ, ಪ್ರೀತಿ ಇರೋ ಜೊತೆಗೆ ಪ್ರೇಮವೂ ಕೂಡ ಇದ್ದೇ ಇರುತ್ತೆ. ಆ ಪ್ರೀತಿ ಅನ್ನುವ ವಾತ್ಸಲ್ಯ ಅನ್ನುವ ಶಬ್ದದಿಂದ ಆ ಪ್ರೇಮವನ್ನು ಕೂಡ ತಗೊಳ್ಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಶ್ಲೋಕದಲ್ಲಿ 9 ರಸಗಳು ಅಂತ ಹೇಳಿದ್ರು. ಇನ್ನೂ 2 ರಸಗಳನ್ನು ತಿಳಿದುಕೊಂಡು ಈ ರೀತಿ ಒಂದೊಂದು ರಸದಿಂದ ಇನ್ನೊಂದು ರಸವನ್ನು ತಗೊಂಡು ಒಟ್ಟು 11 ರಸಗಳ ಅನುಭವ ಆಗಿನ ಕಾಲದ ಜನರಿಗೆ ಕೃಷ್ಣ ಪರಮಾತ್ಮ ಆ ರಂಗಸ್ಥಳಕ್ಕೆ ಬಂದಾಗ ಆಯಿತು ಅಂತ ಈ ರೀತಿ ನಾವು ಅನುಸಂಧಾನವನ್ನು ಮಾಡ್ಕೊಳ್ಬೇಕು. ಇಷ್ಟಾದಮೇಲೆ ಈ ಕೃಷ್ಣನ ಬಗ್ಗೆ ಹೊಗಳುತ್ತಾ ಪ್ರಾರಂಭ ಮಾಡ್ತಾರೆ. ಇಲ್ಲಿ ದಶಮಸ್ಕಂದ ಭಾಗವತದಲ್ಲಿ ಯಾಕೆ ಬರುತ್ತೆ ಈ ವಿಷಯ ಅಂತಂದರೆ, ಹಿಂದೆ ಎಲ್ಲ ಕೃಷ್ಣನ ಏನೇನು ಮಹಿಮೆಗಳಿತ್ತು ಅದನ್ನು ಮತ್ತೆ ಸ್ಮರಣೆ ಮಾಡ್ಕೊಳ್ತಾರೆ. ಕೇವಲ 1-2-3 ಶ್ಲೋಕಗಳಲ್ಲಿ ಇಷ್ಟೊತ್ತೇನಾಯಿತು ಅಂತ ಭಾಗವತ ಬರೋದು. ಯದ್ಯಪಿ ಇದು 41ನೇ ಅಧ್ಯಾಯ. ಈಗ ನಾವು 11ನೆಯ ಶ್ಲೋಕದಲ್ಲಿ ಇದ್ದೇವೆ, ರಾಯರ ಕೃಷ್ಣಚಾರಿತ್ರ ಮಂಜರಿ. ಈ 11ನೇ ಶ್ಲೋಕದಲ್ಲಿ ಬರ್ತಾ ಇರೋ ವಿಷಯ ದಶಮಸ್ಕಂದ ಭಾಗವತದಲ್ಲಿ 41ನೇ ಅಧ್ಯಾಯದಲ್ಲಿ ಬರೋ ವಿಷಯ. ಒಂದೊಂದು ಅಧ್ಯಾಯದಲ್ಲಿ ಸುಮಾರು 200 ಶ್ಲೋಕ, 300 ಶ್ಲೋಕ, ಕೆಲವುದರಲ್ಲಿ 50 ಶ್ಲೋಕ, ಹೀಗಿದೆ. 41 ಅಧ್ಯಾಯದ ಅಂಶ ಈಗಾಗಲೇ 10 ಶ್ಲೋಕದಲ್ಲಿ ಮುಗಿಸಿ ಆಯ್ತು ರಾಯರು. ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವು ಪ್ರಧಾನವಾದ ಅಂಶಗಳನ್ನು ಮಾತ್ರ 1-3 ದಿವಸಗಳು ಹೇಳಲಿಕ್ಕಾಯ್ತು ಅಷ್ಟೇ. ಬಿಟ್ಟರೆ 41 ಅಧ್ಯಾಯ ಕಳೆದು ಹೋಗಿದೆ. ಈಗ 41 ಅಧ್ಯಾಯ ನೆನಪಾಗತ್ತಾ? ಇಷ್ಟರಿಂದ ಹೋದರೆ ಸಾಧ್ಯ ಇಲ್ಲ. 41 ಅಧ್ಯಾಯನೇ ಒಂದು 50-60 ಸಲ ಓದಿ ಆಮೇಲೆ ಈ ರಾಯರ ಗ್ರಂಥ ಓದಿ ಯಾರ ಹತ್ರ ಪಾಠ ಕೇಳಿ ಎಲ್ಲ ಅನುಸಂಧಾನ ಮಾಡಿಕೊಂಡ್ರೆ ಏನೋ ಅಲ್ಲಲ್ಲಲ್ಲಿ ಪ್ರಧಾನಾಂಶ ಹೊಳಿಬೋದಷ್ಟೇ. 41ನೇ ಅಧ್ಯಾಯಕ್ಕೆ ಬಂದ್ಬಿಟ್ಟಿದ್ದಾರೆ ರಾಯರು ಈ 10ನೇ ಶ್ಲೋಕದಲ್ಲಿ ಆಗಲೇ. ಈ ರೀತಿ ಇಲ್ಲಿ ವರ್ಣನೆ ಮಾಡ್ತಾ ಏನು ಹೇಳ್ತಾರೆ, ಅವನ ಸ್ಮರಣೆಯನ್ನು ಮಾಡ್ತಾರೆ. ಸಯೇಷ ಕಿಲ ದೇವಕ್ಯಾಂ ಜಾತೋ ನೀತಶ್ಚ ಗೋಕುಲೆ ಕಾಲಮೇತಂ ವಸನ್ಗೂಢೋ ಬವೃಧೆ ನಂದವೇಶ್ಮನಿ. ಈ ಭಾಗವತದ ವೇದವ್ಯಾಸರ ಆ ಬುದ್ಧಿಮತ್ತೆ ಹೇಗಿದೆ ನೋಡಿ. ಇಷ್ಟು 40 ಅಧ್ಯಾಯದಲ್ಲಿ ಹೇಳಿದ ವಿಷಯ ಕೇವಲ ಒಂದು 5-6 ಶ್ಲೋಕಗಳಲ್ಲಿ ಎಲ್ಲ ಸಂಗ್ರಹ ಮಾಡ್ತಾರೆ. ಆದ್ದರಿಂದ ಭಾಗವತ ಸರಿಗೆ ಓದಿದ್ರೆ ಆ ಭಾಗವತದಲ್ಲೇ ಅದರ ಸಾರ ಸಂಗ್ರಹ ಇದೆ. ಆದರೆ ನಾವು ಭಾಗವತ ಓದಿದ್ರೂ ನಮಗೆ ಗೊತ್ತಾಗೋಲ್ಲ. ಅದಕ್ಕೆ ಏನು ಮಾಡಿದ್ರು, ಕೃಷ್ಣಚಾರಿತ್ರ ಮಂಜರಿಯಲ್ಲಿ ಎತ್ತಿ ಎತ್ತಿ ಕೊಡ್ತಾ ಇದ್ದಾರೆ. ವಸ್ತುತಃ ವೇದವ್ಯಾಸರ ಈ ಭಾಗವತದಲ್ಲೇ ಎಲ್ಲ ಸಾರ ಸಂಗ್ರಹ ಅಲ್ಲಲ್ಲಲ್ಲೇ ಹೇಳಿ 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 ಹೋಗಿರ್ತಾರೆ. ಇಲ್ಲಿ ನೋಡಿ,
ಏತೌ ಭಗವತಃ ಸಾಕ್ಷಾತ್. ಈಗ ಬಂದಿದ್ದಾರೆ ಇಬ್ರು, ಯಾರು? ಈ ಬಲರಾಮ ಮತ್ತೆ ಕೃಷ್ಣ. ಇಲ್ಲಿ ಕೃಷ್ಣ ಸಾಕ್ಷಾತ್ ಆ ಭಗವಂತನ ಅವತಾರ, ಶೇಷಾವತಾರಿ ಈ ಬಲರಾಮ ಅಂತ ನಿರೂಪಣೆ ಮಾಡ್ಕೊಂತ ಇಲ್ಲಿ ದೇವಕಿಯಲ್ಲಿ ಇವರು ಹುಟ್ಟಿದ್ರು, ರೋಹಿಣಿಯಲ್ಲಿ ಒಬ್ಬ ಹುಟ್ಟಿದ, ಹೀಗೆ ವರ್ಣನೆ ಮಾಡ್ತಾ ನಂದಗೋಕುಲದಲ್ಲಿ ಇದ್ರು, ನಂತರ ಇಲ್ಲಿ ಬಂದ್ರು, ಪೂತನೆಯನ್ನು ಕೊಂದ್ರು. ಚಕ್ರವಾತಶ್ಚ ದಾನವಃ. ತೃಣಾವರ್ತ ಅಂತ ಇಲ್ಲಿ ಶಬ್ದ ಬಳಸಲ್ಲ, ಇಲ್ಲೆಲ್ಲ ಚಕ್ರವಾತ ಅಂತ ಬಳಸೋದೇ ಹೆಚ್ಚು. ಈ ಇದ್ರಲ್ಲ ಬೇಕಾದ್ರೆ ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರದಲ್ಲಿ ತೃಣೀಕೃತ ತೃಣಾವರ್ತೋ ಯಮಳಾರ್ಜುನ ಭಂಜನಃ ಅಂತ ಹೇಳ್ತಾರೆ. ತೃಣೀಕೃತ ತೃಣಾವರ್ತ. ತೃಣಾವರ್ತ ಅನ್ನುವ ಶಬ್ದ ಅದೇನು ಸೂಚನೆ ಮಾಡ್ತಾ ಇದೆ? ಅವನು ಯದ್ಯಪಿ ಸುಂಟರ ಗಾಳಿ, ಅದು ಗಾಳಿ ಸುತ್ತಲೂ ಬಂದು ಚಕ್ರದಂತೆ ಬಂದು ಮೇಲಕ್ಕೆ ಎತ್ಕೊಂಡು ಹೋದ ಪರಮಾತ್ಮನನ್ನ ಅಂತ. ಇಲ್ಲಿ ಚಕ್ರವಾತ ಅನ್ನುವ ಶಬ್ದ ಏನೋ ಒಂದು ಅನುಭವಕ್ಕೆ ಬರುತ್ತೆ. ಈ ತೃಣಾವರ್ತ ಅನ್ನುವ ಹೆಸರು ಏನು ಸಂಬಂಧ ಏನು? ಹೆಸರು ತೃಣಾವರ್ತ ಅನ್ನೋ ಹೆಸರಿಗೂ ಈಗ ನಡೆದಿರೋ ಪ್ರಸಂಗಕ್ಕೂ, ಅಂದರೆ ಕೃಷ್ಣನನ್ನ ಸುತ್ತಲೂ ಅವನು ಗಾಳಿ ರೂಪದಲ್ಲಿ ಸುತ್ತಿ ಎತ್ಕೊಂಡು ಹೋಗಿದ್ದಕ್ಕೂ ತೃಣಾವರ್ತ ಅನ್ನುವ ಶಬ್ದಕ್ಕೇನು ಸಂಬಂಧ ಗೊತ್ತಾಗೋಲ್ಲ. ಅದಕ್ಕೆ ತೃಣೀಕೃತ ತೃಣಾವರ್ತ ಅಂತ ಅಲ್ಲಿ ಹೇಳಿದ್ರು. ಅಂದರೆ ತೃಣದಂತೆ ಆದ ಅವನು, ತೃಣದಂತೆ ಆವೃತ್ತಿ ಅವನು ಸುತ್ತಾ ಇದ್ದಾನೆ, ಆದರೆ ಮುಂದೆ ಅವನು ತೃಣದಂತೆ ಆಗ್ತಾನೆ ಅನ್ನುವ ಬಗ್ಗೆ ಅವನಿಗೆ ಕಲ್ಪನೆ ಇಲ್ಲ. ಅಂತಹ ಈ ತೃಣಾವರ್ತ ಅನ್ನುವ ಹಾಸ್ಯ ಪ್ರಜ್ಞೆಯಲ್ಲಿದೆ. ತೃಣೀಕೃತ ತೃಣಾವರ್ತ ಅಂತ ನಿರೂಪಣೆ. ಅಥವಾ ಒಂದು ಹುಲ್ಲನ್ನೂ ಬಿಡಲ್ಲ, ಆ ರೀತಿ ಆ ಗಾಳಿ ಸುತ್ತಿ ಎತ್ಕೊಂಡು ಹೋಗುತ್ತೆ. ಇನ್ನು ಈ ಕೃಷ್ಣನನ್ನ ಎತ್ಕೊಂಡು ಹೋಗಲ್ವೇ, ಅವನು ಚಿಕ್ಕ ವಸ್ತು ಅನ್ನುವ ಭಾವನೆ, ಮಗು ಅಲ್ವಾ, ಆದ್ರಿಂದ ಮಗುವನ್ನು ಎತ್ಕೊಂಡು ಹೋಗ್ಬೋದು ಅನ್ನುವ ದೃಷ್ಟಿಯಲ್ಲಿ ತೃಣಾವರ್ತ ಅನ್ನುವ ಶಬ್ದದ ಬಳಕೆಯನ್ನು ಮಾಡ್ತೇವೆ. ಇಲ್ಲಿ ಚಕ್ರವಾತ ಅನ್ನುವ ಶಬ್ದ, ಅದಕ್ಕೋಸ್ಕರನೇ ರಾಯರು ಈ ತಮ್ಮ ತಾತ್ಪರ್ಯಣೀಯ ಭಾವಸಂಗ್ರಹ ಇನ್ನೊಂದು ಕೃತಿ ಹಾಗೂ ಈ ಕೃಷ್ಣ ಚಾರಿತ್ರ ಮಂಜರಿಯ ಕೃತಿಯಲ್ಲಿ ಒಮ್ಮೆ ಚಕ್ರವಾತ ಅಂತ ಕರೀತಾರೆ ಆ ಅಸುರನಿಗೆ, ಇನ್ನೊಮ್ಮೆ ತೃಣಾವರ್ತ ಅಂತ ಕರೀತಾರೆ. ಯಾಕೆ ಎರಡೆರಡು ಶಬ್ದ ಪ್ರಯೋಗ ಮಾಡ್ತಾರೆ ಅಂದರೆ, ಒಂದ್ ಕಡೆ ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರವನ್ನು ನೆನಪಾಗಬೇಕು, ಈ ಕಡೆ ಭಾಗವತ ನೆನಪಾಗಬೇಕು, ಮತ್ತೆ ಭಾಗವತದಲ್ಲೂ ಚಕ್ರವಾತ ತೃಣಾವರ್ತ ಅನ್ನೋ ಎರಡೂ ಶಬ್ದ ಬಳಸ್ತಾ ಹೋಗ್ತಾರೆ, ಅಲ್ಲಲ್ಲೇ ಒಂದೊಂದ್ಸರಿ ಶಬ್ದ, ಇದೂ ನೆನಪಾಗಬೇಕು. ಈ ಎಲ್ಲ ದೃಷ್ಟಿಯಲ್ಲಿ ರಾಯರ ಒಂದೊಂದು ಪದಗಳು ಕೂಡ ಇರುತ್ತೆ.